ನಮಸ್ತೆ ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ ಗೆಳೆಯರಿಗೆ ಗೆಳತಿಯರಿಗೆ ಎಲ್ರಿಗೂ ನಮಸ್ಕಾರ. ಫೇಸ್ಬುಕ್ 36,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ಇದೇ ಥರ ಇರಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಅಣ್ಣವ್ರ ವಿಡಿಯೋಗಳು ಮಾಡೋಣ, ನಿಮ್ಮನ್ನು ರಂಜಿಸೋಣ. ಸೊ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಜೀವ ತುಂಬ್ತೀನಿ ವಿಡಿಯೋಗೆ. ನಾವೇನು ರಾಜ್ಕುಮಾರ್ ಅಲ್ಲ, ರಾಜ್ಕುಮಾರ್ ಇಡೀ ಪ್ರಪಂಚಕ್ಕೆ ಒಬ್ಬರೇ, ಡಾಕ್ಟರ್ ರಾಜ್ಕುಮಾರ್ ಮುತ್ತುರಾಜು. ಸೊ ನಮ್ಮ ಅಣ್ಣವರು ಅವರೊಬ್ಬರೇನೆ ಇಡೀ ವಿಶ್ವಕ್ಕೆ. ನಾನು ಅವರ ಅಭಿಮಾನಿ. ಯಾಕಂದರೆ ಈ ಫೇಸ್ಬುಕ್ಕಲ್ಲಿ ತುಂಬ ಜನ ಕೆಲವು ಸಲ ಬ್ಯಾಡ್ ಕಮಿಟ್ ಹಾಕ್ತಾರೆ, ಅವರಲ್ಲಿ ನೀವೆಲ್ಲಿ ಅಂತ. ಅವರು ಒಂದು ರೋಮಕ್ಕೆ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ, ಒಂದು ರೋಮಕ್ಕೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ನಾವು ಅವರ ಚಿತ್ರಗಳು ನೋಡಿ ಬೆಳೆದಿರೋದು. ನನಗೀಗ ಏಜ್ 65. ಲೆಕ್ಕ ಮಾಡ್ಕೊಳ್ಳಿ. ನನ್ನ ಬುದ್ಧಿ ಇರೋವಾಗಿಂದ 7-8 ವರ್ಷದಿಂದ ನಾನು ಅಣ್ಣವ್ರ ಚಿತ್ರ ನೋಡಿ ಬೆಳೆದಿರೋದು. ಅದು 10th ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ನೋಡಿ ಬೆಳೆದಿರೋದು. ಒಂದು ಚಿತ್ರಗಳು ಬಿಡ್ತಾ ಇರಲಿಲ್ಲ ನಾವು ಅಣ್ಣವ್ರದ್ದು. ಸೊ ಆದ್ದರಿಂದ ನಾನು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋಕೆ ನಾನು ಭಾಳ ಹೆಮ್ಮೆ ಬೀಳ್ತೀನಿ. ಸೊ ಅದರಲ್ಲಿ ಮಧ್ಯೆ ಕೆಲವರು ಬ್ಯಾಡ್ ಕಮಿಟ್ ಹಾಕ್ತೀರಾ. ಸೊ ಅವರಿಗೆ ಅದರಿಂದ ಏನೋ ಖುಷಿ ಆಗ್ಬೋದು ಅಂತ ಕಾಣುತ್ತೆ. ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಸೊ ಅವ್ರು ಏನೇ ಮಾಡಿದ್ರು ನನ್ನ ಅಭಿನಯ ನಾನು ನಿಲ್ಲಿಸೋದಿಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ. ಇದೇ ಥರ ಒಂದು ಇಶ್ಯೂ ಆಗಿದೆ ಮುಂಚೆ. ಒಂದ್ಸಲ ಯಾರೋ ಒಂದು ಕರೆಸಿ ನಮ್ಮನ್ನು ಅಣ್ಣವ್ರ ಸಂಘದವರು ಅಂತ ಹೇಳಿಬಿಟ್ಟು, ಯಾಕೆ ನೀವು ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದ್ದಾರೆ. ಬಟ್ ನನ್ನ ಜೊತೆಗೆ ಯಾರ್ಯಾರು ಲೇಡೀಸ್ಗಳು ಮಾಡ್ತಾ ಇದ್ದಾರೆ, ಒಂದು 4-5 ಜನ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತು ನನ್ನ ಗುಣ ಏನು, ನನ್ನ ಬುದ್ಧಿ ಏನು ಅಂತ ಗೊತ್ತು ಅವರಿಗೆ. ಸೊ ಆದ್ದರಿಂದ ಬೇರೆಯವರು ಏನು ತಿಳ್ಕೊಂಡ್ರು ನಾನು ಅವ್ರ ಬಗ್ಗೆ, ಅವ್ರಿಗೆ ನನ್ನ ಬಗ್ಗೆ ಗೊತ್ತು, ನಮ್ಗೆ ಅವ್ರ ಬಗ್ಗೆ ಗೊತ್ತು. ಸೊ ನಾನು ಅಣ್ಣವ್ರ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಬೀಳ್ತೀನಿ. ಆದ್ದರಿಂದ ದಯವಿಟ್ಟು ನೀವು ಬ್ಯಾಡ್ ಕಮಿಟ್ ಹಾಕೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ. ಯಾಕಂದರೆ ನೀವೂ ವಿಡಿಯೋಗಳು ಮಾಡಿರ್ಬೇಕಲ್ವಾ. ಸರಿ, ನಾನೊಂದು ಚಾಲೆಂಜ್ ಮಾಡ್ತೀನಿ ಎಲ್ರಿಗೂ. ನನಗೆ ಯಾರು ಬ್ಯಾಡ್ ಕಮಿಟ್ ಹಾಕ್ತಾರೆ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ನಾನು ಮಾಡಿರುವಂಥ ಎಷ್ಟೋ ವಿಡಿಯೋಗಳಿದೆ, ನೀವು ನೋಡಿರ್ತೀರ. ಮನೆಯಲ್ಲಿ ಮಾಡಿರಲಿ, ಹೊರಗಡೆ ಮಾಡಲಿ, ಎಲ್ಲೇ ಮಾಡಲಿ, ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ. ಹೊರಗಡೆ ಔಟ್ಡೋರ್ ಮಾಡಿದ್ದೀನಿ, ಇಂಡೋರ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಬರೀ ಸಿಂಗಲ್ ವಿಡಿಯೋನೂ ಮಾಡಿದ್ದೀನಿ. ಆಮೇಲೆ ಮೇರು ಮುತ್ತಣ್ಣ ಮಾಡಿದ್ದೀನಿ. ಇನ್ನೂ ತುಂಬ ಭಕ್ತ ಕುಂಬಾರ ಪೆಂಡಿಂಗ್ ಇದೆ. ಓಯಿಲೇಶ್ವರ ಮಾಡಬೇಕಂತಿದ್ದೀನಿ. ಲೊಕೇಶನಲ್ಲಿ ಓಯಿಲೇಶ್ವರ ಮಾಡಬೇಕು, ಅದು ಪೆಂಡಿಂಗ್ ಇದೆ. ಭಕ್ತ ಕುಂಬಾರ ಪೆಂಡಿಂಗ್ ಇದೆ. ಆಮೇಲೆ ಕವಿರತ್ನ ಕಾಳಿದಾಸ ಪೆಂಡಿಂಗ್ ಇದೆ. ಅದೆಲ್ಲಾನು ಔಟ್ಡೋರಲ್ಲಿ ಮಾಡಬೇಕು. ಅದಕ್ಕೆ ತಕ್ಕನಾಗಿ ಜೀವ ತುಂಬಿ ಮಾಡಬೇಕಂತ ಮಾಡಿದ್ದೀನಿ. ಅದನ್ನು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಮಾಡೋಂಗಿದ್ರೆ ಯಾವಾಗಲೂ ಮಾಡಿಬಿಡ್ತಿದ್ದೆ ಆ ವಿಡಿಯೋಗಳೆಲ್ಲ. ಬಟ್ ನನ್ನ ವೇಷಭೂಷಣ ಮಾಡಿ ನಾನು ಆ ವಿಡಿಯೋ ಮನೆಯಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ತಕ್ಕನಾಗಿ ಮಾಡಬೇಕು. ನೀವು ನೋಡ್ತೀರ ಯಾವ್ಯಾವ ಸನ್ನಿವೇಶಕ್ಕೆ ಯಾವ್ಯಾವ ಟೈಮಿಗೆ ಎಲ್ಲೆಲ್ಲಿ ವಿಡಿಯೋ ಮಾಡಬೇಕು ಅಲ್ಲೇ ಮಾಡಿದ್ರೇ ಚಂದ ಅದು. ಅದಕ್ಕೋಸ್ಕರನೇ ಕೆಲವೆಲ್ಲ ಸ್ವಲ್ಪ ಪೆಂಡಿಂಗ್ ಆಗ್ತಾ ಇದೆ. ಅದಲ್ಲದೆ ಈಗ ಒಂದು 3-4 ತಿಂಗಳಿಂದ ಸ್ವಲ್ಪ ನಾನು ಮನೆ ಟೆನ್ಷನಲ್ಲಿದ್ದೀನಿ. ಸೊ ಯಾವ ವಿಡಿಯೋಗಳು ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಸಮಸ್ಯೆ ಇದೆ. ಬಟ್ ಪರಿಹಾರ ಆಗುತ್ತೆ. ಯಾಕಂದರೆ ನಾವು ದೇವರನ್ನ ನಂಬಿದವರು, ನಮ್ಮನ್ನು ದೇವ್ರು ಕಾಪಾಡ್ತಾನೆ, ಒಳ್ಳೇದು ಮಾಡೇ ಮಾಡ್ತೇನೆ. ನಾವು ದೇವ್ರನ್ನ ನಂಬಿದವರು, ಹೇಳ್ತಾರಲ್ಲ ದೇವ್ರನ್ನ ನಂಬಿದವ್ರಿಗೆ ಯಾವತ್ತೂ ಸೋಲಿಲ್ಲ ಅಂತೇಳಿ. ಹಾಗೆ ನಮಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಮನೆ ದೇವರು ಕೂಡ ಈಶ್ವರ. ನಾವು ನಂಬಿರೋದು ವೆಂಕಟರಮಣ ಸ್ವಾಮಿ, ಮಹಾವಿಷ್ಣು, ತಿರುಪತಿ ವೆಂಕಟರಮಣ ಸ್ವಾಮಿ. ಸೊ ಆದ್ದರಿಂದ ನಮ್ಮ ದೈವ ಬಂದು ಅಸೋಡ ನಂದಿಕೇಶ್ವರ ಅಂತ. ನಮ್ಮದು ಊರು ಕುಂದಾಪುರ. ಸೊ ನಮ್ಮ ಪ್ರಾಪರ್ ಬಂದು ಕೋಟೇಶ್ವರ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ದೇವರನ್ನ ನೋಡಿ ಬೆಳೆದವರು. ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಓದಿ ಬೆಳೆದವರು. ಯಾರು ಎಷ್ಟೇ ಬ್ಯಾಡ್ ಕಮಿಟ್ ಹಾಕಿದ್ರು ನಾನು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ಅಷ್ಟೇ. ಅವ್ರ ಮನಸ್ಸು ಒಂದಲ್ಲ ಒಂದಿನ ಪರಿವರ್ತನೆ ಆಗೇ ಆಗುತ್ತೆ. ಅವರು ಬ್ಯಾಡ್ ಕಮಿಟ್ ಹಾಕಿದ್ರು ಅಂತ ನಾವು ಬೇಜಾರು ಮಾಡಿಕೊಂಡ್ರೆ ಸೊ ನಮ್ಮನ್ನು ನಾವು ಕಮ್ಮಿ ಮಾಡ್ದಂಗೆ ಆಗುತ್ತೆ. ನಾವು ಅವರು ಬ್ಯಾಡ್ ಕಮಿಟ್ ಹಾಕಿರೋದು ನಮ್ಮ ಒಳ್ಳೇದಕ್ಕಂತ ತಿಳ್ಕೊಬೇಕು ನಾವು. ಯಾಕಂತ ಹೇಳಿದ್ರೆ ಅವ್ರು ಏನು ಬ್ಯಾಡ್ ಕಮಿಟ್ ನಮ್ಗೆ ಹಾಕ್ತಾರೆ ಸೊ ಅದು ನಮಗೊಂದು ಪ್ಲಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಯಾರು ನಮ್ಮನ್ನು ಬೈಬಾರ್ದು, ಆ ಪಾತ್ರಕ್ಕೆ ಜೀವ ತುಂಬಬೇಕು, ಈ ಥರ ಬರ್ತದೆ ನಮಗೆ. ಅದಕ್ಕೆ ಅವ್ರಿಗೆ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಫೇಸ್ಬುಕ್ಕಲ್ಲಿ ತುಂಬ ದಿನ ಆಯಿತು ಲೈವ್ ಬರೋಕ್ಕಾಗಿಲ್ಲ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನನಗೆ 92,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಈ ವಿಡಿಯೋನ ಡೌನ್ಲೋಡ್ ಮಾಡಿ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬಲ್ಲಿ ನನಗೆ 89,000 ಜನ ಇದ್ದಾರೆ. ಸೊ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ನನಗೆ ಕರೆನ್ಸಿ ಡಾಲರ್ ಲೆಕ್ಕದಲ್ಲಿ ಕೂಡ ಬರ್ತಾ ಇದೆ. ಆಲ್ರೆಡಿ ನನಗೆ $200 ಬಂದಿದೆ ಯೂಟ್ಯೂಬಿಂದ. ಸೊ ಜನ ಸುಮ್ಮನೆ ನೋಡಲ್ಲ, ಅದಕ್ಕೆ ಪಾತ್ರಕ್ಕೆ ತಕ್ಕನಾಗಿ ನಾವು ಜೀವ ತುಂಬಿ ಅದನ್ನು ಮಾಡಿದ್ರೆ ಮಾತ್ರ ಜನ ನೋಡ್ತಾರೆ. ನಾವು ಸುಮ್ಮನೆ ಬೇಕಾಪಟ್ಟೆ ಎಲ್ಲಾಯ್ತಲ್ಲಿ ಮಾಡೋದು, ಹೇಗಾಯ್ತು ಹಾಗೆ ಡ್ರೆಸ್ ಹಾಕ್ಕೊಂಡು ಮಾಡೋದು ಮಾಡಿದರೆ ಅದನ್ನು ಯಾರೂ ನೋಡಲ್ಲ. ಅದಕ್ಕೆ ಜೀವ ತುಂಬಬೇಕು. ನನ್ನ ಪ್ರತಿಯೊಂದು ವಿಡಿಯೋಗಳು ನೋಡ್ತೀರಾ ನೀವು, ಒಂದೊಂದು ಅರ್ಥಗರ್ಭಿತ ಇರುತ್ತೆ. ಮಧ್ಯೆ ಮಧ್ಯೆ ನಾನು
ಒಂದೊಂದು ವಿಡಿಯೋಗಳು ಕೌಶಲ್ಯ ಮೇಡಮ್ ಜೊತೆಗೂ ಮಾಡ್ತೀನಿ, ಗೌರಿ ಮೇಡಮ್ ಜೊತೆಗೂ ಮಾಡ್ತೀನಿ, ಸೊ ಸುಮಾ ಮೇಡಮ್ ಜೊತೆಗೂ ಮಾಡ್ತೀನಿ, ಕವಿತಾ ಮೇಡಮ್ ಜೊತೆಗೂ ಮಾಡಿದ್ದೀನಿ. ಸೊ ಮಂಜು ಅಂತ ಒಬ್ರು ಇದ್ರು, ಲಾಸ್ಟ್ ಟೈಮ್ ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಇತ್ತು, ನಾನು ಹೋಗಿದ್ದೆ, ತೀರದ ಪಯಣ ಅಂತೇಳಿ. ಅಲ್ಲಿ ನಂದು ಕ್ಯಾರೆಕ್ಟರ್ ಇತ್ತು, ನಂದು ಗುರುಗಳ ರೋಲು, ಆಶ್ರಮದ ಗುರುಗಳು. ಸೊ ಆ ಟೈಮಲ್ಲಿ ಅವರು ಡೈರೆಕ್ಟರ್ ಕಡೆಯಿಂದ ಅವ್ರ ಲೇಡಿ ಒಬ್ಬರು ಪರಿಚಯ ಆದರು, ಅವರು ನನ್ನ ಜೊತೆ ವಿಡಿಯೋ ಮಾಡ್ಬೇಕಂತ ಮಾಡಿದ್ದಾರೆ. ಸೊ ಮಂಜು ಅಂತ ಅವ್ರು ನೋಡಿರ್ತಾರೆ, ತುಂಬ ಒಳ್ಳೆಯ ಕಲಾವಿದರು ಅವರು. ನಾನು ಎಲ್ಲ ಲೇಡೀಸ್ಗೂ ತುಂಬ ಮರ್ಯಾದೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಗೌರವ ಕೊಡಬೇಕಂತ ಹೇಳ್ತೀನಿ. ಆದರೆ ಒಂದೊಂದು ಸಲ ಅದರಲ್ಲೂ ಕೆಲವರು ಕೆಟ್ಟದ್ದನ್ನು ಹುಡುಕ್ತಾರೆ, ಅದು ಭಾಳ ಬೇಜಾರಾಗುತ್ತೆ. ಒಂದೊಂದು ಸಲ ತುಂಬ ಬೇಜಾರಾಗುತ್ತೆ. ಅದು ಬೇರೆಯವರು ಹುಡುಕಿದ್ರೆ ಪರವಾಗಿಲ್ಲ, ಜೊತೆಗಿರೋರೇ ಹುಡುಕ್ತಾರೆ ಅದನ್ನು. ಸೊ ತುಂಬ ಬೇಜಾರಾಗುತ್ತೆ. ಬಟ್ ಬಿಡಿ, ನಾವು ನಮ್ಮ ಪಾಡಿಗೆ ನಾವು ವಿಡಿಯೋಗಳು ಮಾಡ್ಕೊಂಡು ಹೋಗೋಣ. ಅಭಿಮಾನಿ ದೇವರುಗಳ ಆಶೀರ್ವಾದ ಮಾಡ್ತಾ ಇದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. 36,000 ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಆದ್ದರಿಂದ ಈ ಥರ ನಮಗೆ ಪ್ರೀತಿ ಸಿಕ್ಕಿದಾಗ ನಾವು ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೋಬಾರ್ದು, ವಿಡಿಯೋಗಳು ಮಾಡ್ಕೊಂಡು ಹೋಗಲೇಬೇಕು. ಅಣ್ಣವ್ರಿಗೆ ಕೂಡ ತೊಂದರೆ ಕೊಡೋರು ಇದ್ರಂತೆ. ಅಣ್ಣವ್ರು ಕೂಡ ಚಿತ್ರಗಳು ಮಾಡುವಾಗ ಭಾಳ ರೀತಿಯಲ್ಲಿ ಶೂಟಿಂಗ್ ಟೈಮಲ್ಲಿ ತೊಂದರೆಗಳು ಕೊಟ್ಟಿದ್ದಾರೆ ಅಂತ ನಾನು ಯೂಟ್ಯೂಬಲ್ಲಿ ಕೆಲವೆಲ್ಲ ನೋಡಿದ್ದೀನಿ. ಸೊ ಅದೇ ರೀತಿ ನಮಗೂ ಕೂಡ ತೊಂದರೆ ಕೊಡೋರು ಇದ್ದಾರೆ, ನಾವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಒಂದಲ್ಲ ಒಂದಿನ ಅವ್ರದ್ದು ಕೂಡ ಮನ ಪರಿವರ್ತನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟಂತ ಬೈತಾರೆ ಹೇಳಿ, ಒಬ್ಬ ಮನುಷ್ಯನ ಎಷ್ಟಂತ ಬೈಬಹುದು, ಎಷ್ಟಂತ ಬೈತೀರ ಒಬ್ಬ ಮನುಷ್ಯನ. ಬೈಯೋದಾಗಲಿ, ಬ್ಯಾಡ್ ಕಮಿಟ್ ಆಗಲಿ, ಅದು ಈಗಿನ ಜನ್ರೇಷನ್ ನಾನು ಹೇಳ್ತಾ ಇರೋದು. ಸೊ ಅವ್ರಿಗೆ ಅಣ್ಣವ್ರ ಬಗ್ಗೆ ಅನುಭವ ಇಲ್ಲ, ಅಣ್ಣವ್ರ ಚಿತ್ರಗಳು ನೋಡಿರಲ್ಲ, ಏನೂ ಇಲ್ಲ. ನಾವು ಒಂದೊಂದು ಅಣ್ಣವ್ರ ಚಿತ್ರಗಳು ಕೂಡ ನಾವು 15 ಸಲ 20 ಸಲ ನೋಡಿದ್ದೀವಿ. ನಾನು ಹೇಳಿದ್ನಲ್ಲ, ನನ್ನ ಏಜ್ ಈಗ ನನಗೆ 65, ನನಗೆ ಏಜ್ ಈಗ 65. ಸೊ ನನ್ನ ವಯಸ್ಸಲ್ಲಿ 8ನೇ ವಯಸ್ಸು ನನಗೆ ಬುದ್ಧಿ ಬಂದಾಗಿಂದ ನಮ್ಮ ತಾಯಿ ತಮ್ಮವ್ರದೇ ಜ್ಯೋತಿ ಟಾಕೀಸ್ ಅಂತ ಇತ್ತು ಹೊನ್ನಾವರದಲ್ಲಿ, ಚಿತ್ರಗಳು ನೋಡ್ತಾ ಇದ್ವಿ ನಾವು. ಯಾಕಂದ್ರೆ ನಮ್ಮ ಮಾವ್ರದ್ದೇ ಟಾಕೀಸ್ ಇತ್ತು, ಚಿತ್ರದ ಟಾಕೀಸ್ ಇತ್ತು ಹೊನ್ನಾವರದಲ್ಲಿ, ಉತ್ತರ ಕನ್ನಡ ಹೊನ್ನಾವರ ಅಂತೇಳಿ, ಶರಾವತಿ ಬ್ರಿಡ್ಜ್ ಹತ್ರ. ಆ ಕಡೆ ಶರಾವತಿ ನದಿ ಇದೆ, ಗೆರ್ಸಪ್ಪ ಹತ್ರ ಆಗುತ್ತೆ. ಹೊನ್ನಾವರದಲ್ಲಿ ನನ್ನ ಎಜುಕೇಷನ್ ಆಗಿರೋದು ಕೂಡ ಹೊನ್ನಾವರದಲ್ಲಿ ಕೂಡ. ಸೊ ನಮ್ಮ ತಂದೆ ಊರು ಬಂದು ಉಡುಪಿ, ಕುಂದಾಪುರ, ಕೋಟೇಶ್ವರ. ಸೊ ನಮ್ಮ ತಾಯಿ ಊರು ಹೊನ್ನಾವರ. ನಾನು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಹೊನ್ನಾವರದಲ್ಲಿ. ಬಟ್ ಆಮೇಲೆ ಕೆಲವೆಲ್ಲ ಎಜುಕೇಷನ್ ಇಲ್ಲೇ ಆಯಿತು. ಆಮೇಲೆ ಅದರ ನಂತರ ನಾನು ಬೆಂಗಳೂರು ಬರುವಾಗ ನನಗೆ 16 ವಯಸ್ಸು, 16 ಏಜ್, ನನಗೆ 16 ವಯಸ್ಸು. ಇವತ್ತು 45 ವರ್ಷ ಆಯ್ತು ನಾನು ಬೆಂಗಳೂರು ಬಂದು. ನಾವೆಲ್ಲ ಬೆಂಗಳೂರು ಬರುವಾಗ ಸತ್ಯವಾದ ಹೇಳ್ತೀನಿ, 80 ರೂಪಾಯಿ ಸಂಬಳಕ್ಕೆ ಬಂದಿರೋದು. ಒಂದು ತಿಂಗಳು ಕೆಲಸ ಮಾಡಿದರೆ ನಮಗೆ 80 ರೂಪಾಯಿ ಸಂಬಳ ಆವಾಗ. ಈಗ ಬಿಡಿ, ಈಗ 80 ರೂಪಾಯಿ ಒಂದು ದಿನಕ್ಕೆ ಖರ್ಚಿಗೂ ಸಾಕಾಗಲ್ಲ. ಸೊ ಆ ಕಾಲ ಇತ್ತು ಒಂದು ಟೈಮಲ್ಲಿ. ಬಟ್ ಅಂಥ ಟೈಮಲ್ಲಿ ನಾವು ಸತ್ಯವಾಗಿ ನಡ್ಕೋಬೇಕು, ದೇವ್ರಿಗೆ ಸರಿಯಾಗಿ ನೋಡ್ಕೋಬೇಕು, ಏನೂ ತಪ್ಪು ಮಾಡಬಾರ್ದು. ಸೊ ನಾನು ಒಂದು ಕಾಮತ್ ಹೋಟೆಲಲ್ಲಿ ನಾನು ಕ್ಯಾಶಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಇದೇ ಉಪೇಂದ್ರ ಫಿಲ್ಮ್ ಆ್ಯಕ್ಟರ್ಸ್ ನನ್ನ ಜೊತೆಲೇ ಇದ್ದರು, ಅವರು ಕೂಡ ಬಿಲ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ಸಾಕ್ಷಿ ಇದೆ ನನ್ನ ಹತ್ರ ಅದ್ರ ಬಗ್ಗೆ. ಅವ್ರು ನನ್ನ ಹತ್ರ, ಅಶ್ವಿನಿ ಮೇಡಮ್ ಅವರೇ ನಮಸ್ಕಾರ. ಆ ಥರ ನಾವು ಯಾರಿಗೂ ಮೋಸ ಮಾಡಿ ನಾವು ಬೆಳಿತೀವಿ ಅಂದರೆ ಬೆಳೆಯೋಕ್ಕಾಗಲ್ಲ. ಅಲ್ಲಿ ಕಾಮತ್ತಲ್ಲಿ ಇದ್ದಾಗಲೂ ಆವಾಗಲೇ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ವ್ಯಾಪಾರ. ನಮ್ಮ ಸ್ನೇಹಿತರೆಲ್ಲ ಹೇಳೋರು, ದಿನಕ್ಕೆ 10,000 ತೆಗಿಯೋ, ಗೊತ್ತಾಗಲ್ಲ, ದಿನಕ್ಕೆ 2,000 ತೆಗಿಯೋ, ನಿನಗೊಂದು 1,000 ನನಗೊಂದು 1,000 ಅಂತ ಹೇಳೋರು ಎಷ್ಟೋ ಜನ. ನಾನು ಹೇಳಿದೆ, ಅದೆಷ್ಟು ದಿನ ಬರುತ್ತೆ ದುಡ್ಡದು, ಎಷ್ಟು ದಿನ ಬರುತ್ತೆ? ಇಲ್ಲ. ಇವತ್ತು ಆ ಥರ ಏನಾದರೂ ನಾನು ಕಾಸು ಮಾಡಿದರೆ ಇವತ್ತು ಮೆಜೆಸ್ಟಿಕ್ಕಲ್ಲಿ SC ರೋಡಲ್ಲಿ ನಂದು ಬಿಲ್ಡಿಂಗ್ ಇರ್ತಾ ಇತ್ತು. ಸತ್ಯವಾಗ್ಲೂ ಹೇಳ್ತೀನಿ. ಯಾಕಂದರೆ 1972ನಲ್ಲಿ 1 ಲಕ್ಷ ರೂಪಾಯಿ ವ್ಯಾಪಾರ ಅಂದರೆ ತುಂಬ ಗ್ರೇಟ್ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾನು ಕ್ಯಾಶಿಯರ್ ಆಗಿದ್ದೆ. ಇದೇ ಉಪೇಂದ್ರ ಬಿಲ್ ರೈಟರ್ ನನ್ನ ಜೊತೆಗಿದ್ರು ಕೆಲಸ ಮಾಡಿಕೊಂಡು. ಇದೇ ಪಿಕ್ಚರ್ ಆ್ಯಕ್ಟರ್ಸ್ ಉಪೇಂದ್ರ, ಫಿಲ್ಮ್ ಆ್ಯಕ್ಟರ್ಸ್ ನಮ್ಮೂರವರೇ. ಅವರು ಕೂಡ ಕೋಟೇಶ್ವರದವರು, ನಮ್ಮೂರವರೇನೆ. ಇವತ್ತು ಸಿಗ್ತಾರೆ, ಮಾತಾಡ್ತೀನಿ, ತುಂಬ ಸಲ ಮಾತಾಡಿದ್ದೀನಿ. ಬಟ್ ಏನಿದೆ ಅವ್ರದ್ದು ಏನಾಗುತ್ತೆ ಅಂದರೆ ಅವ್ರದ್ದು ಬೇರೆ ಬೇರೆ ಲೆವೆಲ್ಲು, ಅವ್ರ ಲೆವೆಲೇ ಬೇರೆ ಆಗಿದೆ. ಈಗ ನಾವು ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಏನೋ ಒಂದು ಪ್ರೀತಿಯಿಂದ ಮಾತಾಡಿಸ್ಬೋದು, ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾನು ಹೇಳಿದ್ದೇನೆ, ನಾವು ನ್ಯಾಯವಾಗಿ ಸತ್ಯವಾಗಿದ್ದರೆ ದೇವ್ರು ಯಾವತ್ತೂ ನಮ್ಮನ್ನು ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ. ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಎಣಿಸಿದವರಲ್ಲ, ಕೆಟ್ಟದ್ದು ಮಾಡಿದವರಲ್ಲ. ಇನ್ನೂ ಕಷ್ಟ ಇದೆ ಅಂತ ಬಂದರೆ ಅವರಿಗೆ ನಾವು ಉಪಕಾರ ಮಾಡುವಂಥ ಜನ. ಸೊ ಅದರಲ್ಲಿ ಕೆಲವರು ನಮಗೆ ನೋವು ಕೊಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬ್ಯಾಡ್ ಕಮಿಟ್ ಹಾಕೋದಾಗಲಿ ಮಾಡ್ತಾರೆ. ಈಗ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋಗಳು ಮಾಡುವಾಗ ತುಂಬ ಜನ ಬ್ಯಾಡ್ ಕಮಿಟ್ ಹಾಕಿದ್ರು. ಬಟ್ 1-2 ವಿಡಿಯೋ ತುಂಬ ವೈರಲ್ ಆಗೋಯ್ತು, ಅದು ರಿಜಿಸ್ಟರ್ ಆಗೋಯ್ತು. ಅದು ಆ್ಯಕ್ಚುಲಿ ಭಾಳ ಜನ ಹೊಗಳ್ಕೊಂಡ್ರು, ಭಾಳ ಚೆನ್ನಾಗಿ ಹೊಗಳ್ಕೊಂಡ್ರು. ನನಗೆ ಭಾಳ ಖುಷಿ ಆಯಿತು, ಸಾರ್ಥಕ ಆಯಿತು ಅಂತ ತಿಳ್ಕೊಂಡೆ. ಅದ್ರ ನಂತರ ಯಾರ್ಯಾರು ನನ್ನನ್ನು ರೀಲ್ಸ್ ಮಾಡಿದಾಗ ನಮಸ್ತೆ ವೀರೇಶ್ ಅವರೇ ನಮಸ್ಕಾರ, ಅಶ್ವಿನಿ ಮೇಡಮ್ ನಮಸ್ತೆ, ತಿಮ್ಮೇಗೌಡ್ರೆ ನಮಸ್ಕಾರ,
ಸ್ವಲ್ಪ ಮಾತಾಡ್ತಾ ಇದ್ದೀನಿ, ಅದು ಮಾತಾಡೋದು ಟ್ರ್ಯಾಕ್ ತಪ್ಪೋಗ್ಬಿಡುತ್ತೆ. ಆಮೇಲೆ ಅದರಿಂದ ಏನಾಗುತ್ತೆ, ನಾವು ಬೆಳೆದಿರೋದು ಮೆಜೆಸ್ಟಿಕ್ಕಲ್ಲಿ, ಸೊ ಆವಾಗಲೇ ನಾವು ಬೇಕಾದಷ್ಟು ಮಾಡ್ಬೋದಿತ್ತು, ಮಾಡಲಿಲ್ಲ. ಬಟ್ ನಮಗೆ ಸ್ವಲ್ಪ ಅಣ್ಣವ್ರ ಹುಚ್ಚು ಜಾಸ್ತಿ ಇತ್ತು. ನೀವು ಯೋಚನೆ ಮಾಡಿ, 1981ನಲ್ಲಿ ಗ್ರಾಮೋಫೋನ್ ಪ್ಲೇಟ್ ಸಿಗುತ್ತೆ. ಗ್ರಾಮೋಫೋನ್ ಪ್ಲೇಟ್ ಬಂದು ಅದು ಏನಿಲ್ಲ, ಕರೆಂಟಿಗೆ ಹಾಕಿದರೆ ಅದು ಪ್ಲೇಟ್ ಹಾಕಿದರೆ ಆ ಪ್ಲೇಟ್ ಮೇಲೆ ಅಣ್ಣವ್ರ ಹಾಡು ಬರುತ್ತೆ. ಬರೀ ಅಣ್ಣವ್ರ ಹಾಡುಗಳು, ಇಷ್ಟು ಪ್ಲೇಟ್ಗಳು ತೊಗೊಂಡು ಒಂದು ಗ್ರಾಮೋಫೋನ್, 5,000 ರೂಪಾಯಿ ಗ್ರಾಮೋಫೋನ್ ಆ ಟೈಮಲ್ಲಿ 1981ನಲ್ಲಿ. ಸೊ 5,000 ರೂಪಾಯಿಗೆ ಆವಾಗ ಬೆಂಗಳೂರು ಪೀಣ್ಯದಲ್ಲಿ 4 ಸೈಟ್ ಬರ್ತಾ ಇತ್ತು. ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ ಆವಾಗ. 4 ಸೈಟ್ ಬರ್ತಿತ್ತು, 1,000 ರೂಪಾಯಿಗೆ ಒಂದು ಸೈಟು. ನಾನು ತಗೊಂಡಿಲ್ಲ, ಯಾಕಂದ್ರೆ ನಮಗೆ ಊರಲ್ಲಿ ನಮ್ಮ ಹಿರಿಯವರು ಮಾಡಿರೋದು ನಮಗೆ ಬೇಕಾದಷ್ಟಿದೆ. ನಮ್ಮ ಹಿರಿಯವರು ನಮಗೆ ಆಸ್ತಿ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ತೆಂಗಿನ ತೋಟ ಇದೆ, ಭತ್ತ ಇದೆ, ಗದ್ದೆ ಇದೆ, ಎಲ್ಲ ಇದೆ. ದುಡ್ಡು ಮಾತ್ರ ಮಾಡಿಲ್ಲ, ಆಸ್ತಿ ಇದೆ. ಬಟ್ ನಮ್ಗೆ ಆವಾಗ ಏನು ಭಾವನೆ ಇತ್ತು, ನಮ್ಗೆ ಯಾಕೆ ಊರಲ್ಲಿ ಇದೆಯಲ್ಲ, ನಮ್ಮ ಮನೆ ಇದೆ, ತೋಟ ಇದೆ, ಎಲ್ಲ ಇದೆ, ಇಲ್ಲಿ ಯಾಕೆ ಬೆಂಗಳೂರಲ್ಲಿ ಅಂತ ಆ ಭಾವನೆ ಇತ್ತು. ಬಟ್ ಇವಾಗ ನಮ್ಗೆ ಗೊತ್ತಾಗ್ತಾ ಇದೆ ನಾವು ಆವಾಗ ತಪ್ಪು ಮಾಡಿದೀವಿ ಅಂತ. ಸೊ ಒಂದು ಸೈಟ್ ಆದರೂ ಮಾಡಬೇಕಿತ್ತು. 1,000 ರೂಪಾಯಿಗೆ ಒಂದು ಸೈಟು. ನಾವು ಒಂದು ಸೈಟ್ ನೋಡ್ಲಿಕ್ಕೆ ಹೋಗಿದ್ವಿ ಪೀಣ್ಯದಲ್ಲಿ ಹೋದಾಗ. ಅವನು ಹೇಳಿದ, ಸರ್ 1,000 ರೂಪಾಯಿಗೆ ಒಂದು ಸೈಟ್, 5 ಸೈಟು ಸರ್, 2,000 ಕೊಡಿ. ಅಂದರೆ ಆವಾಗ ಅಷ್ಟೇ ಬೆಲೆ ಇತ್ತು. ನೀವು ಯೋಚನೆ ಮಾಡಿ, 80 ರೂಪಾಯಿ ಸಂಬಳ ತಿಂಗಳಿಗೆ ಬರ್ತದೆ ಅಂದರೆ 30 ದಿನ ಕೆಲಸ ಮಾಡಿದ್ರೆ 80 ರೂಪಾಯಿ ಸಂಬಳ. ಆವತ್ತು 28 ದಿನ ಬಂತಂದರೆ ಅದರಲ್ಲಿ 80 ರೂಪಾಯಿಲೂ ಒಂದು 4 ರೂಪಾಯಿ ಕಟ್ಟಾಗ್ತಿತ್ತು ನಮಗೆ. ಸೊ ಅಷ್ಟು ಕಷ್ಟಪಟ್ಟು ನಾವು ಬೆಳೆದಿರೋದು, ಬಂದಿರೋದು. ಸೊ ಆದ್ದರಿಂದ ಯಾರನ್ನು ಒಬ್ಬನ ಕಡೆಗಣಿಸ್ಬಿಡಿ. ನಾವು ಕಷ್ಟಜೀವಿ, ಜೀವನ ಅಂದರೆ ಏನು ಅಂತ ಅರ್ದು ಕುಡಿದು ಬಿಟ್ಟಿದ್ದೀವಿ. ಆದರೆ ನಮ್ಗೆ ಅಹಂಕಾರ ಇಲ್ಲ. ಯಾಕಂದರೆ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು. ಅಣ್ಣವ್ರ ಅಭಿಮಾನಿಗಳಿಗೆ ಅಹಂಕಾರ ಇರಬಾರ್ದಂತೆ. ಬಟ್ ಅಣ್ಣವ್ರ ಅಭಿಮಾನಿಗಳಿಗೆ ತಂದಿಡೋ ಬುದ್ಧಿ ಕೂಡ ಇಲ್ಲ. ಬಟ್ ಕೆಲವರು ಬೇಕಂತೆ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ. ಇದೇ ಫೇಸ್ಬುಕ್ಕಲ್ಲಿ ತುಂಬ ಎಲ್ಲ ಕರೆಸಿ ಮೀಟಿಂಗ್ ಎಲ್ಲ ಮಾಡಿ, ನೀವು ವಿಡಿಯೋಗಳು ಮಾಡಬಾರ್ದು, ನಿಮಗೆಲ್ಲ ಬ್ಯಾಡ್ ಕಮಿಟ್ ಹಾಕ್ತಾರೆ, ಅದನ್ನು ಅಣ್ಣವರಿಗೆ ಬೈದಂಗೆ ಆಗುತ್ತೆ, ಅಣ್ಣವ್ರ ಥರ ನೀವು ಅಭಿನಯ ಮಾಡ್ತೀರಾ, ಅದರಿಂದ ನೀವು ಮಾಡಬಾರ್ದು ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ರಾಜು ಅವರೇ, ಥ್ಯಾಂಕ್ ಯು. ಸೊ ಅದರಿಂದ ನಾನು ನಿಲ್ಲಿಸಲಿಲ್ಲ. ನಾನು ಒಂದೇ ಮಾತು ಹೇಳಿದೆ, ನಾನು ಒಂದು ಹೊನ್ನೇಗೌಡ್ರೆ ನಮಸ್ಕಾರ, ನಾನು ಒಂದು ಮಾಡೋದಿಲ್ಲ ಅಂತ ಒಂದು ವಿಡಿಯೋ ಬಿಡ್ತೀನಿ. ಅದರಲ್ಲಿ ಎಷ್ಟು ಜನ ಮಾಡಿ ಅಂತ ಬಿಡ್ತಾರೆ, ಮಾಡಬೇಡ ಅಂತ ಬಿಡ್ತಾರೆ, ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ ನಾನು ಅಂತ ಹೇಳಿದೆ, ಬಿಟ್ಟೆ. ಬಟ್ ಯಾರು ನನ್ನನ್ನು ಬ್ಯಾಡ್ ಕಮೆಂಟ್ ಮಾಡಿಲ್ಲ, ಹೇಳಿದ್ರು ನೀವು ಕಂಟಿನ್ಯೂ ಮಾಡಿ ನಿಮ್ಮ ಅಭಿನಯ ಅಂತ. ತುಂಬ ಧನ್ಯವಾದ ಎಲ್ರಿಗೂ. ನಮ್ಮ ಫೇಸ್ಬುಕ್ಕಲ್ಲಿರೋ 36,000 ಜನ ಇದ್ದೀರಾ, ಅವರಿಗೆಲ್ಲ ಧನ್ಯವಾದ. ಇದು ಇನ್ನೂ ಏರುತ್ತೆ ಅಂತ ನನಗೂ ಗೊತ್ತು. ಬಟ್ ಅದಕ್ಕೆ ತಕ್ಕನಾಗಿ ನಾವು ಪಾತ್ರಗಳು ಮಾಡಿ ಜೀವ ತುಂಬಿದ್ರೇ ನೀವು ನಮಗೆ ಪ್ರೋತ್ಸಾಹ ಕೊಡ್ತೀರಾ. ಖಂಡಿತವಾಗಲೂ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತೀನಿ. ಭಕ್ತ ಕುಂಬಾರ ಮಾಡಿ ಅಂತ ಹೇಳಿದ್ದಾರೆ. ಭಕ್ತ ಕುಂಬಾರ, ಓಯಿಲೇಶ್ವರ, ಕವಿರತ್ನ ಕಾಳಿದಾಸ. ಯಾಕಂದರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಮಾಡಿದ್ರೆ ಆಗಲಿಲ್ಲ, ಬೇರೆ ಬೇರೆ ಅಲ್ಟಿಮೇಟ್ ವೀಡಿಯೋಗಳಿದೆ ಅಣ್ಣವ್ರದ್ದು. ಅದನ್ನೆಲ್ಲ ನಾನು ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಸೊ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ 92,000 ಜನ ಇದ್ದಾರೆ, ಅವರಿಗೆಲ್ಲ ಧನ್ಯವಾದ. ಸೊ ಯೂಟ್ಯೂಬಲ್ಲಿ ಕೂಡ ನನಗೆ 89,000 ಜನ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಎಲ್ಲ ಕಲಾಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಣ. ನಾವೇನಾದರೂ ತಪ್ಪಿರೋದನ್ನು ನೀವು ಮೆಸೇಜ್ ಹಾಕಿ, ನೀವು ತಪ್ಪು ಮಾಡಿದ್ದೀರಾ, ಇದನ್ನು ಸರಿ ಮಾಡಿ ಅಂತ. ಖಂಡಿತವಾಗ್ಲೂ ನಾನು ಸರಿ ಮಾಡ್ಕೋತೀನಿ. ಮತ್ತು ಯಾವುದಾದ್ರೂ ವಿಡಿಯೋಗಳು ಮಾಡಬೇಕು ಅಂತ ಏನಾದರೂ ಇದ್ದರೆ ನಿಮ್ಮ ಮನಸ್ಸಿಗೆ ಬಂದರೆ ಅಲ್ಲಿ ಮೆಸೇಜ್ ಹಾಕಿ, ಖಂಡಿತ ಆ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಧನ್ಯವಾದ. ನಮಸ್ತೆ ಮೇಡಮ್. ಎಲ್ರಿಗೂ ತುಂಬ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಏನೋ ನಾವು ನಮ್ಮ ವಯಸ್ಸಾದ ಕಾಲದಲ್ಲಿ ರಿಟೈರ್ಡ್ ಲೈಫ್ ಅಂತ ಹೇಳ್ತಾರಲ್ಲ, ನಮ್ಗೆ ರಿಟೈರ್ಡ್ ಇಲ್ಲ, ನಾವು ಬಿಸ್ನೆಸ್ ಮ್ಯಾನಿಗೆ ರಿಟೈರ್ಡ್ ಇಲ್ಲ. ಸೊ ಅದರಲ್ಲಿ ಮಾಡ್ತಾ ಇದ್ದೀವಿ. ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ತೆ. ನಮಸ್ತೆ. ಹೊನ್ನಯ್ಯ ಗೌಡ್ರು, ನಮಸ್ಕಾರ ಸರ್. ನಮಸ್ಕಾರ. ಹಾಯ್ ಸರ್, ನಿಮ್ಮ ಆಕ್ಟಿಂಗ್ ಸೂಪರ್. ಧನ್ಯವಾದ ಸರ್. ವೀರೇಶ್ ಅವರೇ ನಮಸ್ಕಾರ. ಅಶ್ವಿನಿ ಮೇಡಮ್ ನಮಸ್ತೆ. ಶಂಕರ್ ನಮಸ್ತೆ. ಓಕೆ ಸರ್, ಧನ್ಯವಾದ.